₹2300 बहुत कंफर्टेबल है, विद फूड है। ಸ್ವದೇಶಿ ವಿನ್ಯಾಸದ ವಂದೇ ಭಾರತ್ ಸ್ಲೀಪರ್ ರೈಲಿನ ಅಂತಿಮ ಸುತ್ತಿನ ಗರಿಷ್ಠ ವೇಗ ಪರೀಕ್ಷೆ ಸಕ್ಸಸ್ ಆಗಿದ್ದು, ಸುಧಾರಿತ ತಂತ್ರಜ್ಞಾನ ಸುರಕ್ಷತೆಯಲ್ಲಿ ಭಾರತೀಯ ರೈಲ್ವೆ ಹೊಸ ಮೈಲುಗಲ್ಲನ್ನು ಸ್ಥಾಪಿಸಿದೆ. ರೈಲ್ವೆ ಸುರಕ್ಷತಾ ಆಯುಕ್ತರ ಮೇಲ್ವಿಚಾರಣೆಯಲ್ಲಿ ರಾಜಸ್ಥಾನದ ಕೋಟಾ, ಮಧ್ಯಪ್ರದೇಶದ ನಾಗ್ಡಾ ವಲಯದಲ್ಲಿ 16 ಕೋಚ್ಗಳಿದ್ದ ವಂದೇ ಭಾರತ್ ಸ್ಲೀಪರ್ ರೈಲಿನ ಗರಿಷ್ಠ ವೇಗವನ್ನು ಪರೀಕ್ಷೆಗೆ ಒಳಪಡಿಸಲಾಯಿತು. ರೈಲು ಗಂಟೆಗೆ ಗರಿಷ್ಠ 180 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದೆ. ಸುರಕ್ಷತಾ ಅಂಶಗಳು ಸಂಪೂರ್ಣ ತೃಪ್ತಿದಾಯಕವಾಗಿವೆ ಅಂತ ರೈಲ್ವೆ ಸಚಿವಾಲಯದ ಪ್ರಕಟಣೆ ತಿಳಿಸಿದೆ. ಹಾಗೆ ದಿನ ಇನ್ನೂ ನಿಗದಿಯಾಗಿಲ್ಲ. ವಂದೇ ಭಾರತ್ ಸ್ಲೀಪರ್ ರೈಲು ಎಂದಿನಿಂದ ಕಾರ್ಯಾಚರಣೆ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ರೈಲ್ವೆ ಸಚಿವಾಲಯ ಇನ್ನೂ ಸ್ಪಷ್ಟಪಡಿಸಿಲ್ಲ. ಈಗಾಗಲೇ ಅನೇಕ ಸಲ ಉದ್ಘಾಟನೆಯನ್ನು ಮುಂದೂಡಲಾಗಿದೆ. ಡಿಸೆಂಬರ್ 2025 ಒಳಗಾಗಿ ವಂದೇ ಭಾರತ್ ಸ್ಲೀಪರ್ ಕಾರ್ಯಾರಂಭ ಮಾಡುತ್ತೆ ಅಂತ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಈ ಹಿಂದೆ ಹೇಳಿಕೊಂಡಿದ್ರು. ಹಾಗೆ ರೈಲಿನ ವೇಗ ಮತ್ತು ಸುರಕ್ಷತಾ ಪರೀಕ್ಷೆಯ ವಿಡಿಯೋವನ್ನ ಅಶ್ವಿನಿ ವೈಷ್ಣವ್ ಅವರು ಬುಧವಾರ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇದರಲ್ಲಿ ರೈಲಿನ ಗಾಜಿನ ಗುಣಮಟ್ಟ ಹಾಗೆ ಸ್ಥಿರತೆಯನ್ನ ಪರೀಕ್ಷೆ ಮಾಡ್ತಾ ಇರೋ ದೃಶ್ಯ ಇದೆ. ರೈಲು ಗಂಟೆಗೆ 180 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇದ್ರೂ ರೈಲಿನ ಗಾಜಿನ ಮೇಲಿರೋ ನೀರಿನ ಹನಿಗಳು ಕದಲದೇ ಇರೋ ದೃಶ್ಯವನ್ನ ನೋಡಬಹುದು. ಇದು ಹೊಸ ತಲೆಮಾರಿನ ಅತ್ಯಾಧುನಿಕ ತಂತ್ರಜ್ಞಾನದ ರೈಲು ಅಂತ ಅಶ್ವಿನಿ ವೈಷ್ಣವ್ ಅವರೇ ಬಣ್ಣಿಸಿದ್ದಾರೆ.